ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HDFC AMC ಬೋನಸ್ ಇಶ್ಯೂ. ಇವತ್ತು HDFC AMC ಇದು ಬೋನಸ್ ಇಶ್ಯೂ ಆದಮೇಲೆ ಶೇರ್ ಪ್ರೈಸ್ ಅಡ್ಜಸ್ಟ್ ಆಯಿತು. HDFC AMC ಇದು ಬೋನಸ್ ಇಶ್ಯೂ 1:1 ರೇಷಿಯೋಲ್ ಆಗಿತ್ತು. ಹಾಗೂ ಇನ್ನು 3-4 ದಿನ ಆದಮೇಲೆ ಅದು ಬೋನಸ್ ಶೇರ್ಸು ಡಿಮ್ಯಾಟ್ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ. ಬೋನಸ್ ಇಶ್ಯೂ ರಿಫ್ಲೆಕ್ಟ್ ಆದಮೇಲೆ ಇವತ್ತಿದು ಕ್ಲೋಸಿಂಗ್ ಪ್ರೈಸು 2680 ಪರ್ ಶೇರು. ನ್ಯೂಸ್ ನಂಬರ್ 2, ಗುಡ್ ರ್ಯಾಲಿ ಫಾರ್ ಮಾರ್ಕೆಟ್ಸ್. US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ಕಟ್ ಮಾಡ್ಬೋದು ಅಂತ ತಿಳ್ಕೊಂಡು ಇವತ್ತು ಇಂಡಿಯನ್ ಮಾರ್ಕೆಟ್ಸ್ ರ್ಯಾಲಿ ಆಗಿದೆ. ಹಾಗೂ ರಷ್ಯಾ ಮತ್ತು ಯುಕ್ರೇನ್ ಮಧ್ಯದಲ್ಲಿ ಪೀಸ್ ಟಾಕ್ಸ್ ನಡೀತಾ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಅದಕ್ಕೋಸ್ಕರನೂ ಸ್ವಲ್ಪ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿತ್ತು. ನಿಫ್ಟಿ 1.2% ಅಪ್ಪು, ಮಿಡ್ ಕ್ಯಾಪ್ ಇಂಡೆಕ್ಸ್ 1.2% ಅಪ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.3% ಅಪ್. ನಿಫ್ಟಿ ಆಲ್ ಟೈಮ್ ಹೈ ಹತ್ರನೇ ಕ್ಲೋಸ್ ಆಗಿದೆ. ಇದು ಕ್ಲೋಸಿಂಗ್ ಲೆವೆಲಲ್ಲಿ ಆಲ್ ಟೈಮ್ ಹೈಯು, ಆದರೆ ಇಂಟ್ರಾಡೇ ಆಲ್ ಟೈಮ್ ಹೈಯು ಇನ್ನೂ ಟಚ್ ಆಗಿಲ್ಲ. ನ್ಯೂಸ್ ನಂಬರ್ 3, S&P ಎಕ್ಸ್ಪೆಕ್ಟ್ಸ್ 6.5% GDP ಗ್ರೋತ್ ಇನ್ 2025-26. S&P ಗ್ಲೋಬಲ್ ರೇಟಿಂಗ್ದವರು ಇಂಡಿಯಾದ GDP ಫೋರ್ಕಾಸ್ಟನ್ನು ಈ ವರ್ಷಕ್ಕೆ 6.5% ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೂ ನೆಕ್ಸ್ಟ್ ಇಯರಿಗೆ 6.7% ಗ್ರೋತ್ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. RBI $37.99 ಬಿಲಿಯನ್ ವರ್ತ್ ಆಫ್ ಡಾಲರ್ಸನ್ನು ಸೇಲ್ ಮಾಡಿದ್ದಾರೆ ಜಾನ್ವರಿ ಟು ಸೆಪ್ಟೆಂಬರ್ 2025 ಸೊ ದ್ಯಾಟ್ ರುಪಿ ವ್ಯಾಲ್ಯೂನ ಸ್ವಲ್ಪ ಅವರು ಸ್ಟ್ರಾಂಗಾಗಿ ಇಟ್ಕೋಬೋದಂತ. ಅಕಸ್ಮಾತು ಈ ಡಾಲರ್ ಸೇಲ್ ಮಾಡಿಲ್ಲ ಅಂದರೆ ರುಪಿ 90 ಮಾರ್ಕಿಂತ ಜಾಸ್ತಿ ಇನ್ನೂ ಕೆಳಗೆ ಬೀಳ್ತಿತ್ತು. ಜಾನ್ವರಿ ಟು ಸೆಪ್ಟೆಂಬರ್ 2022 ಮಾತ್ರ ಈ ವರ್ಷಕ್ಕಿಂತ ಜಾಸ್ತಿ RBI ಆವಾಗ ಡಾಲರ್ಸನ್ನು ಸೇಲ್ ಮಾಡಿದರು. ಮ್ಯೂಚುವಲ್ ಫಂಡ್ಗಳಲ್ಲಿ ಷೇರುಗಳಿಗಿಂತ ಜಾಸ್ತಿ ಲಾಭ ಪಡೆಯುವುದು ಹೊಸ ವಿಧಾನಗಳು ಅಂತ ಒಂದು ಲೈವ್ ಡಿಸ್ಕಷನ್ ನಡೆಸ್ತಾ ಇದ್ವಿ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಆಗಿ 28ನೇ ತಾರೀಕು ನವಂಬರ್ ಅಂದರೆ ಶುಕ್ರವಾರ 9:15 ನೀವು ಅಟೆಂಡ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸಿಗೂ ಇನ್ಫಾರ್ಮ್ ಮಾಡಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾಯಿದ್ದೀನಿ. ನಿಫ್ಟಿ 321 ಪಾಯಿಂಟ್ ಅಪ್ಪು 26,205 ಕ್ಲೋಸ್ ಆಯಿತು. ಸೆನ್ಸೆಕ್ಸು 1023 ಪಾಯಿಂಟ್ ಅಪ್ಪು 85,610 ಕ್ಲೋಸ್ ಆಯಿತು. ತುಂಬ ಒಳ್ಳೆಯ ದಿವಸ ಮಾರ್ಕೆಟಿಗೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು JSW ಸ್ಟೀಲ್ 3.81% ಅಪ್ಪು, HDFC ಲೈಫ್ 2.74% ಅಪ್ಪು, ಬಜಾಜ್ ಫಿನ್ಸರ್ವ್ 2.7% ಅಪ್ಪು. ಟಾಪ್ ಲೂಸರ್ಸು ಭಾರತಿ ಏರ್ಟೆಲ್ 1.61% ಡೌನು, ಅದಾನಿ ಎಂಟರ್ಪ್ರೈಸಸ್ 0.77% ಡೌನು, ಐಷರ್ ಮೋಟರ್ಸ್ 0.28% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸೀಮೆನ್ಸ್ 4.33% ಅಪ್ಪು, ವರುಣ್ ಬೆವರೇಜಸ್ 3.66% ಅಪ್ಪು, BPCL 3.32% ಅಪ್ಪು. ಟಾಪ್ ಲೂಸರ್ಸು LIC 0.32% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2130 ಸ್ಟಾಕು, ಕಮ್ಮಿ ಆಗಿದ್ದು 712 ಸ್ಟಾಕು. ಸೊ 75% ಅಪ್ಪು, 25% ಡೌನು. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 785 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3912 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,791 per gram, ಸಿಲ್ವರ್ 169 rupees per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 89.27 rupees, ಒಂದು ಯೂರೋ 103.3 ರೂಪಾಯಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52 ವೀಕ್ ಹೈ. ಹೀರೋ ಮೋಟೋಕಾರ್ಪ್ 52 ವೀಕ್ ಹೈ 6,146, ಕ್ಲೋಸಿಂಗು 6137. L&T 4075 52 ವೀಕ್ ಹೈಯು, ಕ್ಲೋಸಿಂಗ್ 4062. ರಿಲಯನ್ಸ್ 1572 52 ವೀಕ್ ಹೈಯು, ಕ್ಲೋಸಿಂಗ್ 1570. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.02% ಅಪ್ಪು, ಜಪಾನ್ 1.93% ಅಪ್ಪು, ಜರ್ಮನಿ 0.25% ಅಪ್ಪು, ಫ್ರಾನ್ಸ್ 0.43% ಅಪ್ಪು, UK 0.22% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.71% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ.
ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.